ಬೋರ್ವೆಲ್ ಕೊರೆಸುವ ಅಗತ್ಯ ವಸ್ತುಗಳ ಬೆಲೆಯು ಗಣನೀಯವಾಗಿ ಏರಿಕೆಯಾಗುತ್ತಿರುವ ಕಾರಣದಿಂದಾಗಿ ಬೋರ್ವೆಲ್ ಮಾಲೀಕರು ಬೆಲೆ ಏರಿಕೆಗೆ ತತ್ತರಿಸಿದ್ದು, ಏಜೆಂಟರ ಹಾಗೂ ಮಾಲೀಕರ ನಡುವೆ ತೀವ್ರ ಜಟಾಪಟಿ ಉಂಟಾಗಿ ಬೋರ್ವೆಲ್ ಮಾಲೀಕರು ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರು ಬೋರ್ವೆಲ್ ಲಾರಿಗಳನ್ನು ಒಂದೆಡೆ ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾಗಿದ್ದು, ಏಜೆಂಟರು ಹೊಸ ದರ ನಿಗದಿ ಮಾಡುವವರೆಗೆ ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗಳ ಮೇಲೆಯೂ ಸಾಕಷ್ಟು ಏರಿಕೆ ಉಂಟಾಗಿದೆ. ಇದರ ನಡುವೆ ಬೋರ್ವೆಲ್ ಕೊರೆಸುವಂತಹ ಬಿಟ್ಟು, ಆಯಿಲು, ಹ್ಯಾಮರು, ಕಾರ್ಮಿಕ ಹಾಗೂ ನಿರ್ವಹಣಾ ವೆಚ್ಚ ಕೂಡ 30-50% ಹೆಚ್ಚಳ ಆಗಿದೆ. ಇದರ ಪರಿಣಾಮವಾಗಿ ರಿಗ್ ಮಾಲೀಕರು ಬೋರ್ವೆಲ್ ಲಾರಿಗಳ ನಿರ್ವಹಣೆ ಮಾಡುವುದೇ ಸವಾಲಿನ ಕೆಲಸ ಆಗಿದ್ದು, ಪ್ರಮುಖವಾಗಿ 53,000 ಇದ್ದ ಬಿಟ್ ಕಳೆದ 15 ದಿನಗಳಲ್ಲಿ 78,000ಕ್ಕೆ ಏರಿಕೆಯಾಗಿದೆ. ಇದರ ಬೆಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಲಿದೆ. ಆದ್ರಿಂದ ನಮಗೆ ಸಾಕಷ್ಟು ಹೊರೆಯಾಗುತ್ತಿದ್ದು, ಅನಿವಾರ್ಯವಾಗಿ ಬೋರ್ವೆಲ್ ಕೊರೆಸುವ ದರವನ್ನ ಹೆಚ್ಚಳ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ರೈತರು ಕೂಡ ಸಹಕಾರ ನೀಡಬೇಕು, ಏಜೆಂಟರು ಕೂಡ ಸಹಕಾರ ನೀಡಬೇಕು ಎಂದು ಮನವಿ ಸಹ ಮಾಡಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಸಹ ಇದೇ ರೀತಿ ಪ್ರತಿಭಟನೆ ಮಾಡಿದ್ವಿ. ಆಗ 0 1,000 ಅಡಿಗೆ 1.40 ಲಕ್ಷ ದರದಿಂದ 1.60 ಲಕ್ಷಕ್ಕೆ ಏರಿಕೆ ಮಾಡಿದ್ವು. ಆದರೆ ಈಗ ಮತ್ತೆ ಬಿಡಿಭಾಗಗಳು ಏರಿಕೆ ಕಂಡಿದೆ. ಸಿಬ್ಬಂದಿಗೆ ಅಡಿಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಸಹ ಸಿಗದೆ ಹೆಚ್ಚಿನ ಬೆಲೆಗೆ ಸಿಲಿಂಡರ್ ಖರೀದಿ ಮಾಡಬೇಕಾಗಿದೆ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಬೋರ್ವೆಲ್ ಕೊರೆಸಲು ಹೊಸ ದರ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏಜೆಂಟ್ ಹಾಗೂ ಮಾಲೀಕರ ಸಭೆ ನಂತರ ಹೊಸ ದರವನ್ನ ನಿಗದಿ ಮಾಡ್ತೇವೆ, ಇಲ್ಲದಿದ್ರೆ ಪ್ರತಿಭಟನೆ ಮುಂದುವರಿಸ್ತೇವೆ ಅಂತ ತಿಳಿಸಿದ್ರು. ಇನ್ನು ಈ ಒಂದು ಪ್ರತಿಭಟನೆ ವಿಚಾರವಾಗಿ ಬೋರ್ವೆಲ್ ಮಾಲೀಕರಾದ ಚನ್ನಕೇಶ್ವರ್ ಅವರು ಮಾತನಾಡಿದ್ದಾರೆ. ಹಾಗೆ ಚರ್ಲತನ್ ರವರು ಕೂಡ ಮಾತನಾಡಿ ಈ ಒಂದು ಪ್ರತಿಭಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಸರ್, ನೀವ್ ಹೇಳಿದ ಪ್ರಕಾರ ಯುದ್ಧ ಕಾಲದಲ್ಲಿ ಈಗ ಬೆಲೆ ಏರಿಕೆ ಆಗಿರೋದು ನಿಜಾನೇ. ಈಗ ನೀವು ನಮಗೂ ಗೊತ್ತಾಗಿರುತ್ತೆ ಮಾಹಿತಿ. ಯಾಕಂದ್ರೆ ಪಬ್ಲಿಕ್ ಯೂಸ್ ಡೀಸೆಲ್ ಪೆಟ್ರೋಲ್ ಇದೆಲ್ಲ ಬಂದು ಪ್ರೈವೇಟ್ ಪೆಟ್ರೋಲ್ ಬಂಕ್ ಅಲ್ಲಿ ಆಲ್ಮೋಸ್ಟ್ ಶೆಲ್ ಅಲ್ಲಿ 25 ರೂಪಾಯಿ ರೈಸ್ ಮಾಡಿದ್ದಾರೆ. ನಯಾರ್ ಅಲ್ಲಿ 3.25 ಪೈಸೆ ರುಪೀಸ್ ಬಂದು ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಈವನ್ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಬಂದು ರೈಸ್ ಮಾಡಿಲ್ಲ. ಮೋಸ್ಟ್ ಪ್ರಾಬಲಿ ಏಪ್ರಿಲ್ 23 ಮೇಲೆ ಕೆಲವೊಂದು ಸ್ಟೇಟ್ ಎಲೆಕ್ಷನ್ಸ್ ಮುಗಿದ ಮೇಲೆ ಏನಾದ್ರು ರೈಸ್ ಆಗೋದಕ್ಕೂ ಆಗ್ಬೋದು. ಅದು ಪ್ರಾಪರ್ ಆಗಿ ಗೊತ್ತಿಲ್ಲ ನಮ್ಗೆ ಮಾಹಿತಿ. ಇದ್ರ ಮೇಲೆ ನಮಗೂ ದೊಡ್ಡ ಸಮಸ್ಯೆ ಆಗಿರೋದು ಬಂದು ಡ್ರಿಲ್ಲಿಂಗ್ ಬಿಟ್ಟು. ಮೊನ್ನೆ ಲಾಸ್ಟ್ ಜನವರಿಲಿ ನಾವು ಇದೇ ತರ ಸ್ಟ್ರೈಕ್ ಮಾಡಿ ನಾವು ಬೆಲೆ ಏರಿಕೆಯಲ್ಲಿ ನಾವು ರೇಟ್ ರೈಸ್ ಮಾಡೋ ಕೂಡ ಅವಾಗ್ಲೂ ಕೇಳಿದೀವಿ. 25,000 ಇದ್ದಿರೋದು ಬಿಡ್ ರೇಟ್ ಅವಾಗ ಬಂದು 43,000 ರೂಪಾಯಿ ಬಂತು. ಅವಾಗ ಒಂದ್ಸಾರಿ ನಾವು ರೇಟ್ ಹೈಕ್ ಮಾಡಿದೀವಿ ಗಾಡಿ ನಿಲ್ಸಿ. ತಿರ್ಗಾ ನೋಡಿದ್ರೆ ಇವಾಗ ಒಂದು ವಿತಿನ್ ಒಂದು 70 ಡೇಸ್ 80 ಡೇಸ್ ಅಲ್ಲಿ ಆಲ್ಮೋಸ್ಟ್ ಇವತ್ತು ಬಿಟ್ ರೇಟ್ ಬಂದು 75,000, ಆಲ್ಮೋಸ್ಟ್ 75 ಇಂದ 78,000 ರುಪೀಸ್ ಈಗ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ನನಗೆ ಆಲ್ಮೋಸ್ಟ್ ಕಂಪೇರ್ ಮಾಡಿದ್ರೆ 30,000 ರುಪೀಸ್ ಬಂದು ಅಕ್ಕಪಕ್ಕ ಬಂದು ಬಿಟ್ ರೈಸ್ ಬಂದು ರೈಸ್ ಆಗಿದೆ. ಇದು ನಿಜವಾಗ್ಲೇ ಬಿಟ್ಟು ಕಾರ್ಬನ್ ರೇಟ್ ಅಷ್ಟು ರೈಸ್ ಆಗಿದೆಯಾ, ಇದೆಲ್ಲ ನಮಗೂ ಅಷ್ಟು ಡೀಪ್ ಆಗಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಈಗ ಬಂಗಾರ ಹೆಂಗೆ ರೈಸ್ ಆಗಿರೋ ತರ ವಾರ ಒಂದ್ಸಾರಿ 5,000 3,000 ಈ ತರ ರೈಸ್ ಮಾಡ್ಕೊಂಡೇ ಬಂದ್ಬಿಟ್ಟವ್ರೆ. ಇದೇ ರೀತಿಯಲ್ಲಿ ಹೋದ್ರೆ ಇನ್ನು 1 ಲಕ್ಷ ಗಂಟೆ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ಇದು ಬರೀ 1,60,000 ನಾವು ಕಾಸ್ಟ್ ಮಾಡಿದೀವಿ ಸರ್. ಈಗ ಸದ್ಯಕ್ಕೆ ಬಂದು ನಮ್ ಖರ್ಚೆ ಬಂದು 1.75-80 ಮೇಲೆ ಬರ್ತಾ ಇದೀವಿ ಈಗಿರೋ ಪರಿಸ್ಥಿತಿಗೆ. ಮೊನ್ನೆ ಬಂದು ಬಿಟ್ಟು ಬಂದು ನಾವು 43,000 ಇರೋವಾಗ ಒಂದ್ಸಾರಿ ಬೆಲೆ ಜಾಸ್ತಿ ಮಾಡಿದೀವಿ. ಅವಾಗ ಆಲ್ಮೋಸ್ಟ್ ಬಂದು 25,000 ಅಕ್ಕಪಕ್ಕ ಬಿಟ್ಟರೆ ಪ್ರೈಸ್ ಆಯ್ತು ಅವಾಗ ಆ ಟೈಮಲ್ಲಿ. ಅವಾಗ ಒಂದ್ಸಾರಿ ನಾವು ಮೀಟಿಂಗ್ ಮಾಡಿ ಇದೇ ಸರ ಎಲ್ಲ ಗಾಡಿಗಳೆಲ್ಲ ಗುಂಪು ಸೇರ್ಕೊಂಡು ಒಂದ್ಸಾರಿ ಮರಡಿ ಬೆಲೆ ಏರಿಕೆ ಆಗಿದ್ಮೇಲೆ ನಾವು ಒಂದ್ಸಾರಿ ನಾವೆಲ್ಲ ನಮ್ಮ ಬೋರ್ ಗಾಡಿ ಅವರೆಲ್ಲ ಒಂದು ಸಂಘದಲ್ಲಿ ಮಾತಾಡ್ಕೊಂಡು ಇಷ್ಟು ರೇಟ್ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಅಂತ ಎಲ್ಲ ಮಾತಾಡಿ ಒಂದು ರೀಸನಬಲ್ ರೇಟ್ ಫಿಕ್ಸ್ ಮಾಡಿದೀವಿ. ಅದು ರೈತರಿಗೂ ನಮಗೂ ತೊಂದರೆ ಕೊಡಬಾರ್ದಂತೂ ಅದು ನಾವು ಉದ್ದೇಶದಲ್ಲಿ ಇದೀವಿ. ಪಾಪ ಅವ್ರಿಗೂ ಈಗ ಇರೋ ಪರಿಸ್ಥಿತಿಯಲ್ಲಿ ವೆಜಿಟೇಬಲ್ಸ್ ಎಲ್ಲ ರೇಟ್ ತುಂಬಾ ಅವ್ರಿಗೆ ಏನು ಸಿಗ್ತಾ ಇಲ್ಲ. ನಾವು ಮೇನ್ ನಂಬ್ತಾ ಇರೋದೇ ರೈತರಿಗೆ ಸರ್. ಈಗ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಸರ್ ಈ ಬೆಲೆ ಏರಿಕೆ. ಈಗ ನಾವು ಬಂದು ಕೆಲಸ ಮಾಡಿ ಅಟ್ಲೀಸ್ಟ್ ಮಿನಿಮಮ್ ನಮ್ದು ರನ್ನಿಂಗ್ ಕಾಸ್ಟ್ ಬಂದ್ರೆ ಇದುವರೆ ನಾವು ಏನು ಕೈ ಮುಟ್ಟಕ್ ಹೋಗಿಲ್ಲ ಸರ್. ಇಂಟಿಲ್ 75,000 ಆವತ್ತು ಗಂಟೆ ಈಗ ತಿರ್ಗಾ ಬಂದು ನಮ್ ಕೈಲಿಂದ ಹಾಕಿ ರನ್ನಿಂಗ್ ಮಾಡೋ ತರ ಪರಿಸ್ಥಿತಿ ಬಂತು ಸರ್. ಈಗ ನೋಡಿದ್ರೆ ಒಂದು ತಿಂಗಳಿಗೆ ನಾವು ರನ್ನಿಂಗ್ ಮಾಡ್ಬೇಕಂದ್ರೆ ಸಂಬಳ, ಊಟ ಖರ್ಚು ಇದೇ 4 ಲಕ್ಷ ಬೇಕು. 100% ಮಾಡ್ಲೇಬೇಕು ಸರ್. ಇದು ಒಂದು ನಮ್ಗೆ ಬಂದು ಮಾಡ್ಬೇಕಂತೂ ನಮಗೂ ಕಷ್ಟವಾಗಿದೆ. ಯಾಕಂದ್ರೆ ಒಂದು 2 ತಿಂಗಳಲ್ಲಿ ಪದೇ ನಾವು ರೇಟ್ ರೈಸ್ ಮಾಡ್ಕೊಂಡು ಹೋದ್ರೆ ಅದು ಯಾರಿಗೆ ಬಂದು ಡೈರೆಕ್ಟ್ ಆಗಿ ಕಾಮನ್ ಪೀಪಲ್ಗೆ ಹೋಗೋದು. ರೈತರಿಗೂ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಈ ಸಮಯದಲ್ಲಿ. ಅವ್ರಿಗೂ ತೊಂದರೆ ಕೊಡಬಾರದು ಅಂತ ನಮಗೂ ಉದ್ದೇಶ ಮೇಲೆ ನಾವು ಏನೋ ಇದು ಕಮ್ಮಿ ಆಗುತ್ತೆ, ಬಿಟ್ ರೇಟ್ ಕಮ್ಮಿ ಆಗುತ್ತೆ ಎಲ್ಲರೂ ಒಂದ್ ಕಡೆ ಹೇಳಿದ್ರು. ಒಂದು ಲೆವೆಲ್ ಮೇಲೆ ಹೋಗ್ಬಿಟ್ಟು ತಿರ್ಗಾ ಕೆಳಗಡೆ ಬರುತ್ತಂತ.
ಬಟ್ ಬರೋ ಪರಿಸ್ಥಿತಿ ಇಲ್ಲ. ಈಗ ಕೇಳಿದ್ರೆ 1 ಲಕ್ಷ ರೀಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ವಿತಿನ್ 2 months ಅಲ್ಲಿ. ಇದೇ ರೇಂಜ್ ಅಲ್ಲಿ ಹೋದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಇನ್ನ ಪ್ಲಾನ್ ಮಾಡಿಲ್ಲ ಸರ್. ಮೀಟಿಂಗ್ ಬಂದು ನಾಳೆ ಏಜೆಂಟ್ ಕಮ್ ಓನರ್ಸ್ ಮೀಟಿಂಗ್ ನಾವು ಕರೆದಿದ್ದೀವಿ. ನಾಳೆ ನಾವು ಮೀಟಿಂಗ್ ಸ್ಮೂತ್ ಆಗಿ ಮುಗಿಸ್ಬಿಟ್ಟು ನಾಳೆನೇ ರೇಟ್ ಫಿಕ್ಸ್ ಆಗಿದ್ರೆ ನಾಳೆನೂ ಆಗ್ಬೋದು, ಇಲ್ಲ 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು ಸರ್. ಮಾತಾಡಿದ ಮೇಲೆ ಗೊತ್ತಾಗುತ್ತೆ. ಏನಾಗಿತ್ತಂದ್ರೆ ಜನವರಿ 20ನೇ ತಾರೀಕು ನಾವು ಜನವರಿ 17ರಿಂದ ಗಾಡಿ ನಿಲ್ಸಿ ಒಂದ್ 5-6 ದಿವಸ ಗಾಡಿ ನಿಲ್ಸಿ ಸ್ಟ್ರೈಕ್ ಮಾಡಿ ಮತ್ತೆ ನಮ್ ಬೆಟ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ 1,60,000 ರೂಪಾಯಿ 1000 ಅಡಿ ಮಾಡಿದ್ರಿ. ಮತ್ತೆ ಇವಾಗ ಗೋಡ್ ಬಿಸ್ಕೆಟ್ ಏನ್ ಹೋಗ್ತಾ ಇದೆ ಅದೇ ತರನೇ ನಮ್ ಬೆಟ್ ರೇಟ್ ಬಂದ್ಬಿಟ್ಟು ಇವತ್ತು 75ರಿಂದ 78,000 ಹೋಗಿ ನಿಂತಿದೆ. ಇವಾಗ ಏಪ್ರಿಲ್ ಇವತ್ತು 6ನೇ ತಾರೀಕು. ನಾಳೆ ಏನ್ ರೇಟ್ ಆಗ್ತಾ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಹಿಂಗಾಗಿ ಮತ್ತೆ ಸ್ಪೇರ್ ಪಾರ್ಟ್ಸ್ ಒಂದು ಆಯಿಲ್ ಮೇಲೆ ಒಂದು ಹೈಡ್ರಾಲಿಕ್ ಆಯಿಲ್ ಮೇಲೆ 20 ರೂಪಾಯಿ ಜಾಸ್ತಿ ಆಗಿದೆ. ನಮ್ದು ಯಾಮರ್ಕ್ ಹಾಕ್ತಿರೋ ಆ ಆಯಿಲ್ ಮೇಲೆ 20 ರೂಪಾಯಿ ಜಾಸ್ತಿ ಆಗಿದೆ. ನಮ್ದು ಯಾಮರ್ ಕಂಪ್ಲೇಜರ್ ಅಲ್ಲಿ ಸರ್ವಿಸ್ ಮಾಡ್ತಿರೋ ಆಯಿಲ್ 1 ಲೀಟರ್ ಮೇಲೆ ಈ ತಿಂಗಳಲ್ಲಿ 500 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಮತ್ತೆ 300 ಅವರ್ಗ್ ಮಾಡೋಂಥ ಸರ್ವಿಸ್ ಇಂಜಿನ್ ಆಯಿಲ್ ಬಂದು 1 ಲೀಟರ್ ಮೇಲೆ 25-30 ರೂಪಾಯಿ ಜಾಸ್ತಿ ಆಗಿದೆ. ಹಿಂಗಾಗಿ ಸ್ಪೇರ್ ಪಾರ್ಟ್ಸ್ ಒಂದು ಓಸು ಮುಂಚೆ ಎಲ್ಲ ಹೋದ ವರ್ಷ ಎಲ್ಲ ಬರೋದು ಒಂದು ಓಸು 1,000-1,200 ರೂಪಾಯಿ ಓಸ್ ಬರ್ತಾ ಇದ್ದಿದ್ದು ಇವತ್ತು 2,500ರಿಂದ 3,000 ರೂಪಾಯಿ ರೇಂಜ್ ಆಗ್ಬಿಟ್ಟಿದೆ. ಹಂಗಾಗಿ ಬೋರ್ವೆಲ್ನವ್ರ ಕೈ 1,60,000 ರೂಪಾಯಿ ಮಾಡಿದ್ರು ಏನು 1 ರೂಪಾಯಿ ಉಳಿತಾ ಇಲ್ಲ ಸರ್. ಗಾಡಿಯಲ್ಲಿ ನಾವು ಬಂಡವಾಳ ರೈತರು ಪಾಪ ಕೊಡ್ತಾರೆ 1,60,000 ಕೊಡ್ತಾರೆ. ಅದರಲ್ಲಿ ಪೈಪು ಕೇಸಿಂಗ್ ಎರೆಕ್ಷನ್ ಚಾರ್ಜ್ ಅಂತ 80 ರೂಪಾಯಿ ಆಡ್ ಮಾಡ್ಕೊಂತೀರಿ. 1,70,72,000 ಮಾಡ್ತಾ ಇದ್ರಿ. 1,70,72,000 ಮಾಡ್ಕೊಂಡ್ರು ಖರ್ಚು ಅಲ್ಲಿಂದ ಅಲ್ಲಿಗೆ ಸೇರಾಗ್ತಾ ಇದೆ ಸರ್. ನಾವು ಇವಾಗ 2.5 ಕೋಟಿ ಗಾಡಿಗೆ ಬಂಡವಾಳ ಹಾಕಿ 1 ರೂಪಾಯಿ ಲಾಭ ನೋಡಕ್ ಆಗ್ತಾ ಇಲ್ಲ ಸರ್. ಬೋರ್ವೆಲ್ ಅಲ್ಲಿ ಒಂದು ತಿಂಗಳಿಂದನು ಯಾರು ಅಷ್ಟೇ ಸಂಬಳ ಕೊಡಕ್ ಆಗ್ತಾ ಇಲ್ಲ ಸರ್. ಸಂಬಳ ಕೊಡ್ದಿಲ್ಲ ಅಂದ್ರೆ ಹುಡುಗರು ಓಡಾಕ್ತಾರೆ. ಇವಾಗ ನಮ್ ಗಾಡಿಯಲ್ಲಿ ಡಿಲ್ಲರ್ ಡ್ರೈವರ್ ಎಲ್ಲ ಸಂಬಳ ಕೊಡಿಲ್ಲ ಅಂತ ಒಂದು 4 ದಿವಸದಿಂದ ಹಿಂಸೆ ಕೊಡ್ತಾರೆ. ನಾವು ಆ ಡಿಲ್ಲರ್ ಡ್ರೈವರ್ಗೂ ಸಂಬಳ ಕೊಡೋಕ್ಕೂ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಸರ್. ಬೋರ್ವೆಲ್ ಲಾರಿ ಮಾಡ್ಕೊಂಡು ಹೆಸರಿಗೆ ಮಾತ್ರ ದೊಡ್ಡ ಗಾಡಿ ಸರ್. ಬೋರ್ವೆಲ್ ಲಾರಿ ಅಂದ್ರೆ ಬೋರ್ ಗಾಡಿಯವರು ಅಂದ್ರೆ ಅವ್ರಿಗೇನಪ್ಪ ಬೋರ್ವೆಲ್ ಪಾಯಿಂಟ್ ಹೋದ್ರೆ 1,60,70,000 ಪಾಯಿಂಟ್ ಬರ್ತೈತೆ ಏನಪ್ಪಾ ಅಂತಾರೆ. ಬೋರ್ ಗಾಡಿ ಓನರ್ 10,000 ಇವತ್ತು ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್. ಒಂದು ಪಾಯಿಂಟ್ ಕೊಡಿಸಿ ಆ ತರ ಪರಿಸ್ಥಿತಿ ಬಂದಿದೆ ಸರ್. ಅದರಲ್ಲಿ ಒಂದು ನಮ್ ರೈತರಿಗೂ ಹೊರೆ ಹಾಕಕ್ಕ ತರಕಾರಿ ಈ ವಿದ್ದ ಶುರುವಾದಾಗಿನಿಂದ ಪಾರ್ಸಲ್ ಹೋಗ್ತಾ ಇಲ್ಲ ತರಕಾರಿ. ಟೊಮಾಟೊ ಬಂದು ಸರ್ ಈ ಸೀಸನ್ ಅಲ್ಲಿ ಎಷ್ಟಿರ್ಬೇಕಾಯ್ತು 1,000-1,200 ರೂಪಾಯಿ ಟೊಮಾಟೊ ಇರ್ಬೇಕಾಗಿತ್ತು. ಇವತ್ತು 100 ರೂಪಾಯಿ ಮೂಟೆ ಸರ್. ರೈತರಿಗೂ ಏನು ಕಾಸು ಮಾಡಕ್ ಆಗ್ತಾ ಇಲ್ಲ. ರೈತರು ಹಾಕಿರೋ ಬಂಡವಾಳ 1 ರೂಪಾಯಿ ಮಾರಕ ಲಾಭ ಮಾಡಕ್ ಆಗ್ತಾ ಇಲ್ಲ ಸರ್. ಸರ್ ನಾವು ಬೆಲೆ ಏರಿಕೆ ಮಾಡ್ಬೇಕು ಅಂತಿದ್ರಿ. ನಮ್ಮ ಏಜೆಂಟ್ ಇದೆಲ್ಲ ನಾಳೆ ಮೀಟಿಂಗ್ ಇದೆ ಸರ್. ನಾಳೆ ಮೀಟಿಂಗ್ ನಮ್ಮ ಏಜೆಂಟ್ ಜೊತೆಗೆಲ್ಲ ಸೇರಿ ಮೀಟಿಂಗ್ ಮಾಡಿ ಇದು ಏನ್ ರೇಟ್ ಮಾಡೋದು ಎಷ್ಟು ಮಾಡೋದು ಅಂತ ಇನ್ನ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಗಾಡಿ ಎಲ್ಲ ಸ್ಟ್ರೈಕ್ ಮಾಡೋಣ. ನಾವು ಗಾಡಿ ಪಾಯಿಂಟ್ ಹೋಗಿ ಓಡಿಸಿ ಲಾಭ ಇಲ್ಲ ಅಂದ್ಮೇಲೆ ಏನಕ್ಕೆ ಸರ್ ಓಡಿಸ್ಬೇಕು. ಅದಕ್ಕೆ ಗಾಡಿ ತಂದು ಎಲ್ಲ ಲಾಂಡ್ ಮಾಡಿ ಒಂದು 60 ಗಾಡಿ ಹೊರ ನಿಲ್ಸ್ಕೊಂಡು ಇವತ್ತು ವಿದ್ಯುತ್ ಎಫೆಕ್ಟ್ ಬಿಟ್ಟಿದೆ ಸರ್. ವಿದ್ಯುತ್ ಎಫೆಕ್ಟ್ ಏನ್ ಬಿದ್ದಿದೆ ಅಂದ್ರೆ ಇವಾಗ ಸಿಲಿಂಡರ್ ಮುಂಚೆ ಎಲ್ಲ 1,800 ರೂಪಾಯಿ 2,000 ರೂಪಾಯಿ ಬರ್ತಾ ಇತ್ತು. ಇವತ್ತು 6,500 ರೂಪಾಯಿ 7,000 ರೂಪಾಯಿ ತಗೊಂತಾರೆ ಒಂದು ಸಿಲಿಂಡರ್. ಅದು ನಮ್ಮ ಗಾಡಿಯಲ್ಲಿ ಸಿಲಿಂಡರ್ ಹಾಕಿದ್ರೆ ಕೂಡ 5 ದಿವಸ ಬರಲ್ಲ ಸರ್. ಯಾಕಂದ್ರೆ ಗಾಳಿ ಬೈಲಲ್ಲಿ ಇಕ್ಬೇಕು. ಮನೆ ಒಂದು ಗೋಡನ್ ಇದ್ರೆ ಇಲ್ಲ ಒಂತ ಗಾಳಿ ಇಲ್ದಿರ ಉಡಿಸ್ಬೋದು. ನಮ್ದು ಬೈಲಲ್ಲಿ ಇಕ್ಕೋದು ಸಿಲಿಂಡರ್ ತರದು ಬರಲ್ಲ. ಒಂದು ಸಿಲಿಂಡರ್ ಹಾಕಿದ್ರೆ 4ರಿಂದ 5 ದಿವಸ ಖಾಲಿ ಆಗೈತಿ. ಹಂಗಾಗಿ ನಮ್ಗೆ ಇವಾಗ ಊಟ ಹಾಕಕ್ ಕೂಡ ನಮ್ಮ ಬೋರ್ವೆಲ್ ಓನರ್ಸ್ ಕೈಯಲ್ಲಿ ಲೇಬರ್ಗೆ ಇರೋಂಥ ಊಟಕ್ಕೆ ಹಾಕಕ್ ಕೂಡ ಎಫೆಕ್ಟ್ ಇದೆ ಸರ್. ಸಂಬಳ ಕೊಡಕ್ ಆಗ್ತಾ ಇಲ್ಲ ಸರ್. ಇವಾಗ ಒಂದೊಂದು ಗಾಡಿಯಲ್ಲಿ ನಮ್ಮ ಟೋಟಲ್ ಗಾಡಿ ಇರೋದ್ರಲ್ಲಿ ಡೀಲರ್ಗೆ ಸಂಬಳ ಕೊಟ್ಟು 1 ತಿಂಗಳು 2 ತಿಂಗಳಾಗಿದೆ ಸರ್. ಸಂಬಳ ಕೊಡಕ್ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಸಂಬಳನೂ ಜಾಸ್ತಿ ಆಗಿದೆ. ಬೋರ್ವೆಲ್ ಡೀಲರ್ ಅಲ್ಲಿ ಲೇಬರ್ ಸಂಬಳ ಜಾಸ್ತಿ ಆಗಿದೆ, ಡೀಲರ್ ಸಂಬಳ ಜಾಸ್ತಿ ಆಗಿದೆ. ಪ್ರತಿಯೊಂದು ಸಂಬಳ ಎಲ್ಲ ಬೋರ್ವೆಲ್ ಅಲ್ಲಿ ನಾವು ಖರೀದಿ ಮಾಡೋಂಥ ಮೆಟೀರಿಯಲ್ ಬಗ್ಗೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಆದ್ರೆ ನಮ್ಮ ಬೋರ್ವೆಲ್ಲರ್ ಮಾತ್ರ ಪಾಯಿಂಟ್ ಓಡಿಸಿ 1000 ಅಡಿ ಬೋರ್ ಓಡಿಸಿದ್ರು ಕೂಡ 10,000 ಉಳಿತಾ ಇಲ್ಲ ಸರ್. ಹಂಗಾಗಿ ನಾವು ಎಲ್ಲ ಓನರ್ಸ್ ಎಲ್ಲ ಮಾತಾಡ್ಬಿಟ್ಟು ಇಲ್ಲಪ್ಪ ಬೇಡ ಅಂತ 3 ದಿನದ ಗಾಡಿ ತಂದು ನಿಲ್ಸ್ಬಿಟ್ಟಿದ್ದೀವಿ ಸರ್. ನಾಳೆ ಏಜೆಂಟ್ ಮೀಟಿಂಗ್ ಇದೆ, ಕರೆದ್ಬಿಟ್ಟು ಅವ್ರನ್ನ ಮಾತಾಡ್ತೀರಿ ಏನ್ ರೇಟ್ ಬರ್ತೈತೆ. ಇನ್ನ ರೇಟ್ ಏನು ನಾವು ಫಿಕ್ಸ್ ಮಾಡಿಲ್ಲ ಸರ್. ನಾವೆಲ್ಲ ಖರ್ಚು ವೆಚ್ಚ ಎಷ್ಟು ಬರ್ತೈತೆ ಇಲ್ಲ ನಾಳೆ ಬೆಟ್ ರೇಟ್ ಏನಾಗುತ್ತೋ ಇಲ್ಲ ವಿದ್ಯುತ್ ಎಫೆಕ್ಟ್ ಅಲ್ಲಿ ಡೀಸೆಲ್ 3 ರೂಪಾಯಿ 20 ಪೈಸೆ ಎಲ್ಲ ಜಾಸ್ತಿ ಆಗಿದೆ ನೈರ ಬಂಕಲ್ಲೆಲ್ಲ. ನಾವು ರೆಗ್ಯುಲರ್ ನೈರ ಬಂಕಲ್ಲೆಲ್ಲ ಹಾಕೋದು ಡೀಸೆಲ್. ಇವಾಗ ಹಂಗಾಗಿ ನಮಗೂ ವರ್ಕೌಟ್ ಆಗ್ಲಿಲ್ಲ ಸರ್. ಅದಕ್ಕೆ ಗಾಡಿ ತಂದು ನಿಲ್ಸ್ಬಿಟ್ಟಿದ್ರಿ. ಇನ್ನ ನೋಡೋಣ ಸರ್ ನಾಳೆ ಏನಾಗುತ್ತಂತ ಏಜೆಂಟ್ ಕರೆದು ರೈತರು ಚರ್ಚೆ ಮಾಡ್ತಾರೆ ಸರ್. ನಮಗೂ ತರಕಾರಿ ರೇಟ್ ಇಲ್ಲ ಅಂತ ರೈತರು ಹೇಳೋದು ಒಂದ್ ಪಕ್ಕ ಒಳ್ಳೇದೇ. ಯಾಕಂದ್ರೆ ರೈತರಿಗೂ ಇವತ್ತು ನಮ್ಮ ಜೀವನ ನಡೀತಾ ಇರೋದೇ ರೈತರಿಂದಾನೆ. ನಾವು ರೈತರೇ. ಹಂಗಾಗಿ ರೈತರ ಬಗ್ಗೆ ಏನ್ ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿರ್ತೈತೆ. ಆದ್ರೂ ಇವತ್ತು ರೈತರ ಬಗ್ಗೆಗೂ ಯೋಚನೆ ಮಾಡ್ಬೇಕಾರೆ ನಮ್ಮ ಬೋರ್ವೆಲ್ ಮಾಲೀಕರು ಉಳಿಬೇಕಲ್ಲ ಸರ್. ಇವತ್ತು ಏನೇ ಮೆಟೀರಿಯಲ್ಸ್ ತಗೋಬೇಕಾದ್ರೂ ನಮ್ಗೆಲ್ಲ ಟ್ಯಾಕ್ಸ್ ಇಲ್ದಿರ ಒಂದು ಮೆಟೀರಿಯಲ್ಸ್ ಕೂಡ ನಮ್ಗೆ ಬರಲ್ಲ. ಯಾಕಂದ್ರೆ ಸರ್ಕಾರ ಕಂಟ್ರೋಲ್ಗೆ ಹೋಗಿ ಸರ್ಕಾರದಿಂದನೇ ನಮ್ಗೆ ಬರೋದು. ಸರ್ಕಾರ ನಮ್ಮ ಬೋರ್ವೆಲ್ ಲಾರಿಗಳವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಸರ್ಕಾರನ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ಇವತ್ತು. ಹಂಗಾಗಿ ರೈತರಿಗೂ ನಾವು ಮನವರಿಕೆ ಮಾಡ್ಬೇಕು ಸರ್. ಇದ್ರ ಬಗೆಗೆ ರೈತರಿಗೂ ಮನವರಿಕೆ ಮಾಡಿ ನಮ್ಮ ಸ್ಪೇರ್ ಪಾರ್ಟ್ಸ್ ಏನ್ ಖರ್ಚಾಗ್ತಾ ಇದೆಯಾ. ಇವಾಗ ಬೋರ್ವೆಲ್ ಮಾಲೀಕರು ಇವಾಗ 2.5 ಕೋಟಿ ನಮ್ಮ ಗಾಡಿ ಒಂದು ಹೊಸ ಗಾಡಿ ತಂದ್ರೆ ಹೋದ ತಿಂಗಳಲ್ಲಿ 2,70,00,000 ಬಂಡವಾಳ ಬಿದ್ದಿದೆ. 2,70,00,000 ಹಾಕ್ಬಿಟ್ಟು ನಿಜವಾಗ್ಲು ಇವಾಗ 1.5 ತಿಂಗಳಿಂದ ಓಡಿಸಿ ನನ್ನ ಕೈಯಲ್ಲಿ 2 ಲಕ್ಷ ದುಡ್ಡು ಮಾಡ್ಕೊಳಕ್ ಆಗ್ಲಿಲ್ಲ ಸರ್. ಸಂಬಳ ಕೊಡಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಅಂತ ಪರಿಸ್ಥಿತಿ ಬಂದಿದೆ. ಲೋನ್ ಮಾತ್ರ ತಿಂಗಳ ಬಂತಂದ್ರೆ ಲೋನ್ ಕಟ್ಟಬೇಕು, ತಿಂಗಳ ಬಂದ್ರೆ ಸಂಬಳ ಕೊಡ್ಬೇಕು. ಈ ತರ ಬೋರ್ವೆಲ್ ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಬೋರ್ವೆಲ್ ಉದ್ಯಮನೇ ಮುಳುಗೋಗುತ್ತೆ ಸರ್. ಮುಂದಿನ ಫೀಲ್ಡ್ಗೆ ಅಲ್ಲಿ ಇದೇ ತರ ನಡ್ಕೊಂಡು ಹೋಯ್ತಂದ್ರೆ ಮುಂದಿನ ಫೀಲ್ಡ್ಗೆ ಬೋರ್ವೆಲ್ ಲಾರಿ ಅನ್ನೋದೇ ಯಾರು
ನೆನಪಿಗೆ ಮಾತ್ರ ಮಾಡ್ಕೊಂಬಕತ್ತೈತೆ. ಯಾರು ಈ ಉದ್ಯಮನ ಯಾರು ಮಾಡ್ಕೊಳಕ್ ಯಾರು ಇಷ್ಟಪಡ್ತಾ ಇಲ್ಲ ಸರ್. ಇವಾಗ ನಾವು ಬೋರ್ವೆಲ್ ಉದ್ಯಮ ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ಮಾಡ್ಲಿ ಅಂತಂದ್ರೆ ನಮ್ಮ ಮಕ್ಕಳ ಕಾಲಕ್ಕಂತ ನಿಜವಾಗ್ಲೂ ಹೇಳ್ತೀನಿ ಬೋರ್ವೆಲ್ ಉದ್ಯಮ ಸಾಕು ಅನ್ಸ್ಬಿಟ್ಟಿದೆ ಸರ್.